ಹೌದು, ಈಗ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಬಹಳ ಸಂಕಟದ ಸಂದರ್ಭ. ಹಾಗಾದ್ರೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಸಹಜವಾಗಿ ಎಲ್ಲರಲ್ಲೂ ಕೂಡ ಬರುವಂತ ಒಂದು ಪ್ರಶ್ನೆ. ಏನೀಗ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗುತ್ತಾ, ಏನ್ ಕತೆ? ರಾಜ್ಯ ರಾಜಕೀಯದಲ್ಲಿ ಹೌದು, ಹೈಕೋರ್ಟ್ನ ಈ ಮೂಡಾ ತೀರ್ಪು ಏನಿದೆ ಅಥವಾ ರಾಜ್ಯಪಾಲರ ಸಂಬಂಧಪಟ್ಟಾಗಿನ ತೀರ್ಪು, ಸಹಜವಾಗಿ ಈ ತೀರ್ಪು ಬಂದಂತ ನಂತರದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಸಿದ್ದರಾಮಯ್ಯನ ರಾಜೀನಾಮೆಗೆ ಪಟ್ಟು ಹಿಡಿಯುವಂತ ತಂತ್ರವನ್ನ ಶುರು ಮಾಡ್ತಾರೆ. ತೀರ್ಪನ್ನ ಆಧರಿಸಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ವಿಪಕ್ಷಗಳು ತಂತ್ರ ಹೆಣೆಯೋದಕ್ಕೆ ಶುರು ಮಾಡ್ತಾ ಇವೆ. ಈಗ ಆಲ್ರೆಡಿ ಮೂಡಾ ವಿಚಾರವಾಗಿ ವಿಪಕ್ಷಗಳು ಒಂದು ಪಾದಯಾತ್ರೆಯನ್ನ ಕೂಡ ನಡೆಸಿವೆ. ಆರೋಪಗಳಿಗೆ ಹೈಕೋರ್ಟ್ನ ತೀರ್ಪಿನ ಬಲ ಕೂಡ ಬಂದಿದೆ. ಆಮೇಲೆ ಇನ್ನೊಂದು ವಿಚಾರ ಅಂತಾನೆ, ಇವತ್ತು ಹೈಕೋರ್ಟ್ ಕೊಟ್ಟಿರುವಂತ ತೀರ್ಪು ಈ ಕೇಸ್ನ ಮೆರಿಟ್ ಮೇಲೆ ಅಲ್ಲ, ಇದು ರಾಜ್ಯಪಾಲರ ತೀರ್ಪಿನ ವಿಚಾರವಾಗಿ. ಹಾಗಂತ ತೀರ್ಪು ಕೊಡುವಂತ ಸಂದರ್ಭದಲ್ಲಿ ಉಲ್ಲೇಖ ಮಾಡಿರುವ ಕೆಲವು ವಿಚಾರಗಳಿದೆಯಲ್ಲ, ಮುಖ್ಯಮಂತ್ರಿಗಳ ಕುಟುಂಬದವರೇ ಇದರಲ್ಲಿ ನೇರವಾಗಿ ಫಲಾನುಭವಿಗಳ ರೀತಿಯಾಗಿ ಮೇಲ್ನೋಟಕ್ಕೆ ಕಾಣ್ಬಾರ್ದು. ಇದೆಲ್ಲವೂ ಕೂಡ ಮುಂದಿನ ಹಂತಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ಸಮಸ್ಯೆ ತಂದೊಡ್ಬಹುದಾದಂಥದ್ದಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಚಟುವಟಿಕೆಗಳು ಗರಿಗೆದರ್ತಾ ಇದೆ. ರಾಜಕೀಯ ಬೆಳವಣಿಗೆ ಮೇಲೆ ನಿಗಾ ಇಡ್ತಾ ಇದೆ ಹೈಕಮಾಂಡ್. ಹೇಳಿ ಕೇಳಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಡಜನ್ ಗಟ್ಟಲೆ ಇದ್ದಾರೆ, ಏನಾದರೂ ಸಿದ್ದರಾಮಯ್ಯನವರು ಹೇಳಿದ್ರೆ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹೀಗಾಗಿ ಅವರ ವಿಚಾರಗಳು ಮತ್ತೊಂದು ಹೈಕಮಾಂಡ್ ಇದೆಲ್ಲದರ ಕಡೆಗೆ ಗಮನ ಇಟ್ಟಿದೆ. ಸಹಜವಾಗಿ ಸಿಎಂಗೆ ಹೈಕಮಾಂಡ್ ಕೂಡ ನೆರವು ಕೊಡುತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಗತ್ಯ ಬಿದ್ದರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೂ ಕೂಡ ಸಿದ್ಧತೆಯನ್ನ ಮುಖ್ಯಮಂತ್ರಿಗಳ ಪಾಳಯ ನಡೆಸ್ತಾ ಇದೆ. ಈಗ ಆಲ್ರೆಡಿ ಕಾನೂನು ತಜ್ಞರ ಜೊತೆಗೆ ಮುಖ್ಯಮಂತ್ರಿಗಳು ಒಂದು ಸುತ್ತಿನ ಸಭೆ ಕೂಡ ಮಾಡ್ತಾ ಇದ್ದಾರೆ, ಅಂದ್ರೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು, ಡಿವಿಷನಲ್ ಬೆಂಚಿಗೆ ಹೋಗ್ಬೇಕು, ಮುಂದೆ ಇದನ್ನ ಎಲ್ಲಿ ನಾವು ಪ್ರಶ್ನೆ ಮಾಡಬೇಕು, ಇದೆಲ್ಲವೂ ಕೂಡ ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಾಗಿನ ಒಂದು ರೂಪುರೇಷವನ್ನ ಹೆಣೆದಿರ್ತಾರೆ. ಇದು ಈ ತೀರ್ಪು ಬಂದಿದೆ ಅಂತಲ್ಲ, ಮುಂಚೆನೆ ಮುಖ್ಯಮಂತ್ರಿಗಳು ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಸಹಜವಾಗಿ ಅವ್ರ ಯೋಜನೆಗಳಿರುತ್ತೆ. ಅದರ ಪ್ರಕಾರವಾಗಿ ಈಗ ನಡ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದೆ. ಡ್ರಾಫ್ಟಿಂಗ್ ಮತ್ತೊಂದು ಎಲ್ಲ ಈಗ ಶುರು ಆಗ್ತಾ ಇರುತ್ತೆ, ಮುಂದಿನ ಅರ್ಜಿಯನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ ಮತ್ತೊಂದು. ಸೊ ಅದರ ನಡುವೆ ಬಹುಶಃ ಹೈಕಮಾಂಡ್ ಈ ಹಂತದಲ್ಲಿ ನಾವು ನೋಡೋದಾದ್ರೆ ಮಧುಶ್ರೀ, ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳನ್ನ ಅಂದ್ರೆ ಸಿದ್ದರಾಮಯ್ಯನವರನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡುವಂತ ರೀತಿಯಾಗಿ ಕಂಡು ಬರ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೆಲ ಬಿಜೆಪಿಯ ನಾಯಕರುಗಳು ಮಾತನಾಡಿದ್ದಾರೆ. ಸಿಟಿ ರವಿ ಅವರು ಮಾತನಾಡಿದ್ದಾರೆ, ಏನ್ ಹೇಳಿದ್ರೆ ಬನ್ನಿ ಕೇಳೋಣ. ಮಾಜಿ ಸಚಿವರು ಹಿರಿಯ ನಾಯಕರಂತ ಸಿಟಿ ರವಿ ಅವರು ಇದರ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕೋರ್ಟ್ನ ಆದೇಶಕ್ಕೆ ಮೊದಲ ರಿಯಾಕ್ಷನ್ ಸರ್? ಸತ್ಯಮೇವ ಜಯತೆ. ಸುಳ್ಳನ್ನು ವಿಜೃಂಭಿಸಬಹುದು, ಆದರೆ ಸತ್ಯವನ್ನು ಮುಚ್ಚಿಡಕ್ಕಾಗಲ್ಲ. ಸುಳ್ಳು ಕುಣಿತೆ, ತಕ ಇದ್ದೆ ಕುಣಿಯುತ್ತೆ. ಆದ್ರೆ ಹಾಗಂತ ಸತ್ಯ ಸುಮ್ಮನೆ ಇರುತ್ತೆ ಅಂತಂದರೆ, ಮೌನವಾಗಿದೆ ಅಂತಂದರೆ ಸತ್ಯ ಅಸಹಾಯಕವಾಗಿದೆ ಅಂತ ಅಲ್ಲ. ಸತ್ಯವೇ ಗೊತ್ತಿದೆ, ಇವೆಲ್ಲ ಸುಳ್ಳು ಕುಣಿದು ಕೆಳಗೆ ಬೀಳುತ್ತೆ. ಆವಾಗ ಸತ್ಯವೇ ಎದ್ದು ಕಾಣೋದು ಅನ್ನೋದು ಜಾಗತಿಕವಾಗಿರುವಂಥ ಐತಿಹಾಸಿಕ ಸತ್ಯ. ಇದರಲ್ಲೂ ಅಷ್ಟೇ, ಮೂಡಾದಲ್ಲಿ ಹಗರಣ ನಡೆದಿರೋದು ನಿಜ. ಪ್ರಾಸಿಕ್ಯೂಷನ್ನಿಗೆ ಅನುಮತಿ ಕೊಟ್ಟಿರೋದು ಕಾನೂನುಬದ್ಧ. ಇವ್ರು ಕಾನೂನುಬದ್ಧ ಅಲ್ಲ, ಅಧಿಕಾರ ದುರುಪಯೋಗ ಅಂತೇಳಿ ಹೇಳಿ ಅವ್ರ ಮೇಲೆ ನಿಂದಿಸಿದ್ರು. ದಲಿತ ರಾಜ್ಯಪಾಲರು ಅನ್ನೋದು ನೋಡ್ದಲೇ ಅವರಿಗೆ ನಿಂದನೆಗೊಳಪಡಿಸಿದ್ರು. ಅವ್ರು ಕ್ಷಮೆಯಾಚನೆ ಮಾಡಬೇಕು. ಮತ್ತು ಇವರಿಗಿರೋ ದಾರಿ, ನಾನು ಸಲಹೆ ಕೊಡೋದು, ನಿಮ್ಮ ಗಂಟು ಮತ್ತು ಗೌರವ ಎರಡೂ ಉಳಿಸ್ಕೋಬೇಕು ಅಂದರೆ ರಾಜೀನಾಮೆ ಕೊಡಿ. ಇಲ್ಲದೇ ಇದ್ದರೆ ಈಗಲೇ ಕಾಸ್ಟ್ಲಿ ಲಾಯರ್ಗೆಲ್ಲ ಕರ್ಕೊಂಡು ಬಂದು ಆರ್ಗ್ಯುಮೆಂಟ್ ಮಾಡಿಸಿದ್ದೀರಿ. ಆ ಕಾಸ್ಟ್ಲಿ ಲಾಯರ್ಗೆಲ್ಲ ಕರ್ಕೊಂಬಂದು ಆರ್ಗ್ಯುಮೆಂಟ್ ಮಾಡಿಸಿದ ಮೇಲೂ ಕೂಡ ಸಕ್ಸಸ್ ಆಗಿಲ್ಲ. ಹಂಗಿದ್ದಾಗ ನೀವು ಮತ್ತೊಂದಷ್ಟು ಗಂಟು ಕಳ್ಕೊಳ್ಳೋದು ಬೇಡ, ಗೌರವವನ್ನು ಕಳ್ಕೊಳ್ಳೋದು ಬೇಡ. ರಾಜ್ಯದ ಗೌರವ ಉಳಿಸೋದಕ್ಕೆ, ತಮ್ಮ ಗೌರವ ಉಳಿಸ್ಕೊಳ್ಳೋದಕ್ಕೆ, ತಮ್ಮ ಗಂಟು ಉಳಿಸ್ಕೊಳ್ಳೋದಕ್ಕೆ ರಾಜೀನಾಮೆ ಕೊಡಿ. ಅಂದರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಯಾಕೆಂದರೆ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರಶ್ನೆಯನ್ನು ಖುದ್ದು ಅವರೇ ಮಾಡಿದ್ದಾರೆ. ಈಗ ಇಂಥ ಪ್ರಕರಣಗಳಲ್ಲಿ ಹಿಂದೆ ಯಾವ ರೀತಿ ನಡ್ಕೊಂಡ್ರು ಅನ್ನೋದನ್ನು ಪ್ರಾಕ್ಟೀಸಸ್ ಇದೆ ನಮ್ಮ ರಾಜ್ಯದಲ್ಲಿ, ಬೆಂಚ್ ಮಾರ್ಕ್ಗಳಿದ್ದಾವೆ. ಮತ್ತು ಇಂಥ ಸಂದರ್ಭಗಳಲ್ಲಿ ಬೇರೆಯವ್ರ ಮೇಲೆ ಆಪಾದನೆ ಬಂದಾಗ ಸಿದ್ದರಾಮಯ್ಯನವರು ಯಾವ ರೀತಿ ದಮ್ ಹಾಕಿ ಕೇಳ್ತಿದ್ರಲ್ಲ, ರಾಜೀನಾಮೆ ಕೊಡಲೇಬೇಕಂತಿದ್ರಲ್ಲ, ಅದು ಅವರಿಗೂ ಅಪ್ಲೈ ಆಗಲಿ. ಅಂದರೆ ಅವರು ಕೂಡ ರಾಜೀನಾಮೆ ಕೊಡಲೇಬೇಕು ಅಂತೀರ ಹಾಗಾದ್ರೆ? ಈಗ ಈ ಕಾನೂನು ಸಂವಿಧಾನ ಕಾಂಗ್ರೆಸ್ನರಿಗೊಂದು ಬಿ ಜೆ ಪಿಯವ್ರಿಗೂ ಒಂದು ಐತೇನ್ರಿ? ಹಾಗೆ ಅಂದ್ರೆ ಇದ್ರೆ ಹೇಳ್ರಿ ನೀವು. ಇಲ್ಲಪ್ಪ, ಕಾಂಗ್ರೆಸ್ನರಿಗೆ ಒಂದು ಸಂವಿಧಾನ, ಕಾಂಗ್ರೆಸ್ನವರಿಗೆ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಕೊಡಲಾಗಿದೆ, ಬೇರೆಯವರು ಭ್ರಷ್ಟಾಚಾರ ಮಾಡಿದರೆ ಮಾತ್ರ ಕಾನೂನು ಅಪ್ಲೈ ಆಗುತ್ತೆ, ಕಾಂಗ್ರೆಸ್ನವ್ರು ಭ್ರಷ್ಟಾಚಾರ ಮಾಡಿದ್ರೆ ಯಾವ ಕಾನೂನುಗಳು ಅಪ್ಲೈ ಆಗಲ್ಲ ಅಂತೇನಾದ್ರು ಲೈಸೆನ್ಸ್ ಕೊಟ್ಟಿದೆಯಾ? ಸ್ಪೆಷಲ್ ಪ್ರಾವಿಷನ್ ಇದೆಯಾ? ಈಗ ಅದೇನೋ ಆರ್ಟಿಕಲ್ 370 ಕಾಶ್ಮೀರದಲ್ಲಿ ಹೊರಗಡೆ ಇರುವಾಗ ಆಸ್ತಿ ತಗೊಳ್ಳಂಗಿಲ್ಲ, ಒಂದು ಸ್ಪೆಷಲ್ ಪ್ರಾವಿಷನ್ ಇತ್ತು, ಅದನ್ನೇ ಕಿತ್ತಾಕಿದ್ದೀವಿ. ಇನ್ನು ಕಾಂಗ್ರೆಸ್ನವ್ರು ಭ್ರಷ್ಟಾಚಾರವನ್ನು ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಕಾಂಗ್ರೆಸ್ನವ್ರು ಭ್ರಷ್ಟಾಚಾರ ಮಾಡೋದಕ್ಕೆ ಸ್ವತಂತ್ರ ಬಂದ ಕಾಲದಲ್ಲೇ ಲೈಸೆನ್ಸೇ ಕೊಟ್ಟಿದ್ದಾರೆ ಅವರಿಗೆ ಅಂತೇನಾರು ಲೈಸೆನ್ಸ್ ಇದೆಯಾ? ಇದ್ರ ತೋರಿಸ್ರಿ. ಮುಖ್ಯಮಂತ್ರಿಗಳು ಯಾವುದೇ ತಪ್ಪು ಮಾಡಿಲ್ಲ, ಮುಂದಿನ ಕಾನೂನು ಹೋರಾಟ ಮಾಡ್ತೀವಿ ಅಂತ ಖುದ್ದು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈಗಷ್ಟೇ. ಕಾನೂನು ಹೋರಾಟ ಮಾಡೋಕ್ಕೆ ಸ್ವತಂತ್ರ ಇದ್ದಾರೆ. ಈಗ ಮಾಡಿದ್ದು ಕಾನೂನು ಹೋರಾಟವೇ.
ಈಗಿನ ಕಾನೂನು ಹೋರಾಟದಲ್ಲಿ ಹಿನ್ನಡೆ ಆಗಿದೆ. ರಾಜೀನಾಮೆ ಕೊಟ್ಟು ಯಾವ ಹೋರಾಟ ಬೇಕಾದ್ರೂ ಮಾಡ್ಕೊಂಡು. ರಾಜೀನಾಮೆ ಕೊಟ್ಟು ಯಾವ ಹೋರಾಟ ಬೇಕಾದ್ರೂ ಮಾಡ್ಲಿ ಅಂತ. ಹೌದು, ನೈತಿಕ ಹೊಣೆ ಮತ್ತು ರಾಜ್ಯದ ಗೌರವ ಉಳಿಸ್ಬೇಕಲ್ರಿ. ರಾಜ್ಯದ ಗೌರವ ಉಳಿಸೋದಕ್ಕೆ ರಾಜೀನಾಮೆ ಕೊಟ್ಟು ಹೋರಾಟ ಮಾಡಲಿ. ಸರ್, ಸಕ್ರಿಯವಾಗಿ ನೀವು ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರಿ. ಮುಂದಿನ ಬಿಜೆಪಿಯ ಹೋರಾಟ ಹೇಗಿರುತ್ತೆ ಅಂತ ಹೇಳಿ? ನಮ್ಮ ಹೋರಾಟದ ಸ್ವರೂಪವನ್ನು ಕಾಂಗ್ರೆಸ್ ಪಾರ್ಟಿ ಮತ್ತು ಮುಖ್ಯಮಂತ್ರಿಗಳು ತೆಗೆದುಕೊಳ್ಳೋ ನಡೆಯನ್ನು ಆಧರಿಸಿ ನಿರ್ಣಯಿಸ್ತೇವೆ. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.